ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಸೊ ಕೆಇ ಅವರೇ ದಯವಿಟ್ಟು ತಮ್ಮ ಒಂದು ಸಾಫ್ಟ್ವೇರ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ದಯವಿಟ್ಟು ಕಂಡುಹಿಡ್ಕೊಳ್ಳಿ. ಸೊ ಈ ಮೂಲಕ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ, ನಿಮ್ಮ ಸಾಫ್ಟ್ವೇರಿಗೆ ಏನೋ ಒಂದು ದೊಡ್ಡ ಗ್ರಹಣವೇ ಹಿಡಿದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ಶೆಡ್ಯೂಲ್ ಪ್ರಕಾರ ಕೆಇ ಅವರು ನಿನ್ನೆ 6 ಗಂಟೆಯಿಂದ ಚಾಯ್ಸ್ ಎಂಟ್ರಿ ಪೇಮೆಂಟ್ಗೆ ಬಿಡಬೇಕಿತ್ತು. ರಾತ್ರಿ 11:30ಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಹೋಗ್ಲಿ, 11:30ಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. 12 ತಾಸುಗಳಾಯ್ತು. ಈಗ 12 ಗಂಟೆ, ಮಧ್ಯಾಹ್ನದ 12 ಗಂಟೆ. ಈಗಲೂ ಕೂಡ ಕೆಇ ಅವರ ಲಿಂಕ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ 10 ನಿಮಿಷ ಆದ್ಮೇಲೆ ಓಪನ್ ಆಗ್ತದೆ. ಅದಾದ್ಮೇಲೆ OTP ಬರೋದಕ್ಕೆ 10 ನಿಮಿಷ. ಫೇಸ್ ಲಾಗಿನ್ ಮಾಡಿದ್ಮೇಲೆ ಅದಕ್ಕೆ ತಕ್ಕ ಹಾಗೆ ಏನು ಲಾಗಿನ್ ಆಗೋದಕ್ಕೆ ಮತ್ತೆ 10 ನಿಮಿಷ. ನೀವು ಚಾಯ್ಸ್ ಎಂಟ್ರಿ ತಗೊಂಡ್ರೆ ಚಾಯ್ಸ್ ಎಂಟ್ರಿ ಪ್ರಿಂಟ್ ಬರ್ತಾ ಇಲ್ಲ. ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋದ್ರೆ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ. ಡೌನ್ಲೋಡ್ ಆದ್ರೂ ಎಲ್ಲ ಬ್ಲಾಂಕ್ ಬರ್ತಾ ಇದೆ. ಅಂದ್ರೆ ತಮ್ಮ ಒಂದು ಸಾಫ್ಟ್ವೇರ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಏನು ಗ್ರಹಣ ಹಿಡಿದೆ ಅಂತನಾದ್ರೂ ಗೊತ್ತಾಗ್ಬೇಕಲ್ವಾ. ನಾನು ಕೆಇ ಪ್ರಸನ್ನ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ, ನೀವು ಪ್ರತಿಯೊಂದು ಕೆಲಸವನ್ನ ಅದ್ಭುತವಾಗಿ ಮಾಡ್ತಾ ಇದ್ದೀರಿ, ಅದರಲ್ಲಿ ಡೌಟೇ ಇಲ್ಲ. ದಯವಿಟ್ಟು ನಿಮ್ಮ ಒಂದು ಟೆಕ್ನಿಕಲ್ ಟೀಮ್ ಅಲ್ಲಿ ಈ ಸಾಫ್ಟ್ವೇರ್ ಅನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ, ಆ ಟೆಕ್ನಿಕಲ್ ಟೀಮ್ ಅಲ್ಲಿ ನನಗನ್ಸೋ ಪ್ರಕಾರ ಎಫಿಷಿಯಂಟ್ ಆದ ಯಾವ ಪರ್ಸನ್ ಕೂಡ ಕಾಣಿಸ್ತಾ ಇಲ್ಲ ನನಗೆ. ಯಾಕೆ ಅಂತ ಅಂದ್ರೆ ಪ್ರತಿ ರೌಂಡಿನಲ್ಲೂ ಇದೇ ಹಣೆ ಬರ ಅಂತಂದ್ರೆ ಸಾಫ್ಟ್ವೇರ್ ಈ ಒಂದು ಲಿಂಕ್ ಇಂದು ಪ್ರತಿ ರೌಂಡಿನಲ್ಲಿ ಇದೇ ಹಣೆ ಬರವನ್ನ ನಾವು ಕಾಣ್ತೀವಿ ಅಂತ ಅಂದ್ರೆ ಏನೋ ಒಂದು ಆಗಿದೆ ಅಂತ ಅರ್ಥ ಅಲ್ವಾ. ನೋಡಿ, ಒಂದು ಸಣ್ಣ ಒಂದು ಸಿಸ್ಟಮಿನಲ್ಲಿ ಒಂದು 500 ಜನ ಇರುವಂತಹ ಒಂದು PU ಕಾಲೇಜಿನಲ್ಲಿ ಒಂದು ಪ್ರಾಬ್ಲಮ್ ಆದ್ರೆ, ಒಂದು ಸಾಫ್ಟ್ವೇರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಅದನ್ನ ಸರಿಪಡಿಸುವಂತ ಕೆಲಸ ಆಗ್ತದ. ಅಂಥದ್ರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹ್ಯಾಂಡಲ್ ಮಾಡ್ತಾ ಇರುವಂತ ಒಂದು ಕೆಇ ಅಂತ ರಾಜ್ಯ ಮಟ್ಟದ ಸಾಫ್ಟ್ವೇರ್ ಅಲ್ಲಿ ಸರ್ವರ್ ಅಲ್ಲಿ ಈ ರೀತಿ ಎರರ್ ಆಗ್ತದೆ ಅಂದ್ರೆ, ಈ ರೀತಿ ಸ್ಲೋ ಇದೆ ಅಂತ ಅಂದ್ರೆ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಫ್ರಸ್ಟ್ರೇಷನ್ ಅನ್ನ ದಯವಿಟ್ಟು ಕೆಇ ಅವರು ಅರ್ಥ ಮಾಡ್ಕೊಳ್ಳಿ. ನೋಡಿ, ಕೆಇ ಅವರು ಕಾಲೇಜಸ್ ಗಳಿಗೆ ನೋಟಿಫಿಕೇಶನ್ ಅನ್ನ ಕಳಿಸಿದ್ದಾರೆ. ಈವನ್ ಸಂಡೇ ಇದ್ರೂ ಕೂಡ ನೀವು ಸಂಡೇ ಕಾಲೇಜ್ ಅನ್ನು ಓಪನ್ ಮಾಡ್ಕೊಳ್ಳಿ, ಕಾಲೇಜಲ್ಲಿ ವಿದ್ಯಾರ್ಥಿಗಳು ಬಂದ್ರೆ ಅಡ್ಮಿಷನ್ ಕೊಡಿ ಅಂತ ಹೇಳಿ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಆನ್ಲೈನ್ ಪೇಮೆಂಟ್ ಮಾಡಿದವರಿಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಸ್ಲಿಪ್ಪೇ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅಂತ ರೀತಿಯಲ್ಲಿ ತಮ್ಮ ಒಂದು ಸರ್ವರ್ ಇದೆ ಅಂತ ಅಂದ್ರೆ, ದಯವಿಟ್ಟು ಕೆಇ ಅವರೇ ನಮ್ಮ ಸರ್ವರಿಗೆ ಏನು ಆಗಿದೆ, ಏನು ಗ್ರಹಣ ಬಡಿದಿದೆ ಅಂತನಾದ್ರೂ ಗೊತ್ತು ಮಾಡ್ಕೊಳ್ಳಿ. ಅದಕ್ಕೇನು ಶಾಂತಿ ಹವನ ಮಾಡಿಸ್ತೀರೋ ಅಥವಾ ಏನು ಹವನ ಮಾಡಿಸ್ತೀರಿ ಮಾಡಿ. ಒಟ್ನಲ್ಲಿ ಅಟ್ಲೀಸ್ಟ್ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಒಂದು ಸಾರಿ ತಪ್ಪು ಮಾಡಿದ್ರೆ ಫೈನ್, ಆ ತಪ್ಪು ಮಾಡುವಂತವ್ರನ್ನ ಕರೆದು ತಪ್ಪು ಮಾಡಬೇಡಪ್ಪ, ಈ ರೀತಿ ಆಗ್ತಾ ಇದೆ ಮಾಡು ಅಂತ ಹೇಳ್ಬೋದು. 2ನೇ ಸರಿ ಸೇಮ್ ತಪ್ಪಾದ್ರೆ ಫೈನ್, ಅವ್ರನ್ನ ಕರೆದು ಮತ್ತೆ ಹೇಳೋಣಂತೆ. ಬಟ್ ಇದು 100 ಸಾರಿ, ಪ್ರತಿ ಸಾರಿ ಲಿಂಕ್ ಬಿಟ್ಟಾಗ, ಪ್ರತಿ ಸಾರಿ ರಿಸಲ್ಟ್ ಲಿಂಕ್ ಬಿಟ್ಟಾಗ, ಪ್ರತಿ ಸಾರಿ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ, ಪ್ರತಿ ಸಾರಿ ಕನ್ಫರ್ಮೇಶನ್ ಸ್ಲಿಪ್, ಈ ಚಾಯ್ಸ್ ಎಂಟ್ರಿ ಫೀಸ್ ಪೇಮೆಂಟ್ ಲಿಂಕ್ ಬಿಟ್ಟಾಗ ಪ್ರತಿ ಸಾರಿನೂ ಈ ಲಿಂಕ್ ಅಲ್ಲಿ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ, ಸಿಸ್ಟಮಿನಲ್ಲೇ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅಲ್ವಾ. ಅದಕ್ಕೆ ಕೆಇ ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ, ಏನು ಪ್ರಾಬ್ಲಮ್ ಇದೆ ತಮ್ಮ ಸರ್ವರ್ ಅಲ್ಲಿ ಅನ್ನೋದನ್ನ ಕಂಡು ಹಿಡಿದುಕೊಳ್ಳಿ. ಯಾಕೆ ಈ ಒಂದು ಪ್ರೆಷರ್ ಅನ್ನ ಅದು ಹ್ಯಾಂಡಲ್ ಮಾಡ್ತಾ ಇಲ್ಲ ಅನ್ನೋದನ್ನ ಕಂಡು ಹಿಡಿದುಕೊಳ್ಳಿ. ಅಥವಾ ಇದನ್ನ ಯಾರಿಗಾದ್ರೂ ಪರ್ಟಿಕ್ಯುಲರ್ ಟೆಂಡರ್ ಕೊಟ್ಟು ಅವನ್ನ ಕರೆದಿದ್ರೆ ಅಟ್ಲೀಸ್ಟ್ ಅವ್ರನ್ನ ಕರೆದು ಬಿಟ್ಟು ಅದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತನಾದ್ರೂ ನೋಡಿ, ಅದಕ್ಕೆ ಸೊಲ್ಯೂಷನ್ ಆದ್ರೂ ಕಂಡು ಹಿಡ್ಕೊಳ್ಳಿ. ಕೊಡೋದು 3 ದಿವಸ ಅಲ್ವಾ. 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು 3 ದಿವಸ ಟೈಮ್ ಅನ್ನ ಕೊಟ್ಟಿದ್ದಾರೆ ಅಡ್ಮಿಷನ್ಗೆ, ಒಪ್ಕೊಳ್ಳೋಣಂತೆ. 3 ದಿವಸ ನಾವು ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ನಾವು ರೆಡಿ ಆಗ್ತೀವಿ. ಆದ್ರೆ ನಿಮ್ಮ ಸಾಫ್ಟ್ವೇರು, ನಿಮ್ಮ ಸಿಸ್ಟಮ್, ಸರ್ವರ್ ಇದಕ್ಕೆ ರೆಡಿ ಇದೆಯಾ? ದಯವಿಟ್ಟು ಆ ಕ್ವಶನ್ ಅನ್ನ ಕೇಳ್ಕೊಳ್ಳಿ. ನಾವು MCC ಅಲ್ಲೂ ನೋಡ್ತಾ ಇದ್ದೀವಿ, ಆಲ್ ಇಂಡಿಯಾ ಆಯುಷ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ಕಾಮಿಡ್ಕೆದಲ್ಲೂ ನೋಡ್ತಾ ಇದೀವಿ. ಬಟ್ ಎಲ್ಲೂ ಇಲ್ಲದೆ ಇರುವಂತ ಇಷ್ಟು ಸರ್ವರ್ ಪ್ರಾಬ್ಲಮ್ ತಮ್ಮ ಕೆಇ ಸರ್ವರ್ ಅಲ್ಲಿ ಮಾತ್ರ ಯಾಕೆ ಆಗ್ತದೆ? ಹಾಗೆ ನೋಡಿದ್ರೆ ಈ ಸಾರಿ ಕರೆಕ್ಟ್ ಆಗಿ ಆಗ್ಬೇಕಿತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ ಫಾಸ್ಟ್ ಆಗ್ತದೆ ಅಂತ ಅನ್ಕೊಂಡಿದ್ವಿ. ಯಾಕೆ ಅಂದ್ರೆ ನೋಡಿ, ಇನ್ನೂ ಕೂಡ ಇದರಲ್ಲಿ MBBS BDS ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ರೆ ಸರ್ವರ್ ಮೇಲೆ ಪ್ರೆಷರ್ ಇನ್ನೂ ಜಾಸ್ತಿ ಇರ್ತಿತ್ತು. ಒಂದು 30 to 40% ಸ್ಟೂಡೆಂಟ್ಸೇ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ 50-60% ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ 10 ನಿಮಿಷ ಓಪನ್ ಮಾಡೋದಕ್ಕೆ ಬೇಕು, ಅದಾದ್ಮೇಲೆ OTP ಬರೋದಕ್ಕೆ 10 ನಿಮಿಷ ಬೇಕು. ಇವೆಲ್ಲ ಮಾಡಿಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿದ್ರು ಅದ್ರ ಪ್ರಿಂಟೇ ಬರ್ತಾ ಇಲ್ಲ.
ಫೀಸ್ ಪೇಮೆಂಟ್ ಮಾಡಿದವರಿಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಚಲನ್ ಡೌನ್ಲೋಡ್ ಮಾಡ್ಕೊಳಕ್ ಹೋದ್ರೆ ಚಲನ್ನೇ ಡೌನ್ಲೋಡ್ ಆಗ್ತಾ ಇಲ್ಲ. ಅದಕ್ಕೂ ಮೀರಿ ಚಲನ್ ಡೌನ್ಲೋಡ್ ಆಯ್ತು ಅಂತ ಇಟ್ಕೊಂಡ್ರು, ದೊಡ್ಡ ಅದೃಷ್ಟವಂತ ಅವನು ಇಡೀ ಕರ್ನಾಟಕದಲ್ಲಿ. ಆ ಚಲನ್ ಬ್ಲಾಂಕ್ ಬರ್ತಾ ಇದೆ. ಏನ್ ಮಾಡ್ಬೇಕು ವಿದ್ಯಾರ್ಥಿಗಳಾಗಾದ್ರೆ? ದಯವಿಟ್ಟು ಪ್ರಸನ್ನ ಸರ್ ಅವರಿಗೆ, ಅಧ್ಯಕ್ಷರಿಗೆ, ನಮ್ಮ ಕೆಇಎ ಡೈರೆಕ್ಟರ್ ಆದದ್ದ ಪ್ರಸನ್ನ ಸರ್ ಅವರಿಗೆ ನಮ್ಮ ರಿಕ್ವೆಸ್ಟ್ ಇಷ್ಟೇ, ನಮ್ಮ ಫ್ರಸ್ಟ್ರೇಷನ್ ಅನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ತ್ರಾಸನ್ನ ಅರ್ಥ ಮಾಡ್ಕೊಳ್ಳಿ. ಕೊಡುವಂತ 3 ದಿವಸಕ್ಕೆ ಅಡ್ಮಿಷನ್ ಮಾಡಿಸೋದಕ್ಕೆ ನಾವು ರೆಡಿ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಗೋ ಡೂ ದ ಅಡ್ಮಿಷನ್. ಬೇಕಾದ್ರೂ ಎಷ್ಟೇ ದೂರ ಇರಲಿ ಅಲಾಟ್ ಆಗಿರುವಂತ ಕಾಲೇಜು, ಸೊ ಅದಕ್ಕೆ ಹೋಗ್ತೀವಿ. ಇಲ್ಲ ಫೀಸ್ ಪೇಮೆಂಟ್ ಮಾಡೋದು 2ನೇ ತಾರೀಕು ಮಾಡ್ಕೋತೀವಿ, ಎಲ್ಲ ಮಾಡ್ಕೋತೀವಿ. ಆದ್ರೆ ತಮ್ಮ ಸರ್ವರ್ ಅನ್ನ ತಾವು ಆದಷ್ಟು ಫಾಸ್ಟ್ ಮಾಡಿ. ಎಲ್ಲೋ 1G ಲೆವೆಲ್ ಅಲ್ಲಿ ಇದ್ದಂಗ ಅನಿಸ್ತಾ ಇದೆ ನಮಗೆ. ಈಗ ನಾವಿರೋದು ಈ 5G ಅಲ್ಲಿ, ಮುಂದೆ 6G ಬರ್ತಾ ಇದೆ. ಅಂಥದ್ರಲ್ಲಿ ಈ ಸರ್ವರ್ ಮಾತ್ರ ಯಾವುದೋ ಆ ಹಳೆ ಅಜ್ಜನ ಕಾಲದಲ್ಲೇ ಇದೆ. ಒಂದು ಸರ್ವರ್ ಕರೆಕ್ಟ್ ಆಗಿ ಮೇಂಟೈನ್ ಆಗ್ತಾ ಇಲ್ಲ ಕೆಇಎಲ್ಲಿ ಅಂತಂದ್ರೆ ಇದು ಬಹಳ ಬೇಜಾರಿನ ವಿಷಯ. ನಿನ್ನೆ ಸಂಜೆ 6 ಗಂಟೆಗೆ ಕೊಡಬೇಕಾಗಿರುವಂತ ಲಿಂಕ್ 12 ಗಂಟೆಗೆ ಕೊಟ್ಟಿದ್ದಾರೆ, 11:30 ಕೊಟ್ಟಿದ್ದಾರೆ. 11:30 ಈಗ 12 ತಾಸು ಆಯ್ತು. ಈಗ ಮಧ್ಯಾಹ್ನದ 12 ಗಂಟೆ, ಇನ್ನೂ ಕೂಡ ಸರ್ವರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ. ಅಂದ್ರೆ ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ಯಾರು ವಿಡಿಯೋವನ್ನ ನೋಡ್ತಾ ಇದ್ದೀರಿ, ನಿಮಗೆ ನಾನು ಹೇಳಿದ್ದು ತಪ್ಪು ಅಂತ ಅನ್ಸಿದ್ರೆ ಮೆಸೇಜ್ ಮಾಡಿ, ಸರಿ ಇದೆ ಅನ್ಸಿದ್ರೆ ಎಸ್ ಸರ್ ಯು ಆರ್ ರೈಟ್ ಅಂತ ಮೆಸೇಜ್ ಮಾಡಿ, ಕೆಇ ಅವ್ರಿಗೂ ಗೊತ್ತಾಗ್ಲಿ. ಎಷ್ಟೋ ವಿಷಯಗಳನ್ನ ಕೆಇ ಅವರು ಈ ಸಾರಿ ಬಹಳ ಬದಲಾವಣೆಗಳನ್ನ ತಂದಿದ್ದಾರೆ, ಒಳ್ಳೆಯ ಬದಲಾವಣೆಗಳನ್ನ ತಂದಿದ್ದಾರೆ, ಎಲ್ಲದರಿಂದ ನಮಗೆ ಖುಷಿ ಇದೆ. ಆದ್ರೆ ಸರ್ವರ್ ಅಂತ ಬಂದಾಗ ಬಹುಶಃ ನಮ್ಮಷ್ಟು ಬೇಜಾರಾಗಿರುವಂತವ್ರು ಅಥವಾ ಫ್ರಸ್ಟ್ರೇಟ್ ಆಗಿರುವಂತವ್ರು ಕರ್ನಾಟಕದಲ್ಲಿ ಬೇರೆ ಯಾವುದೇ ವಿದ್ಯಾರ್ಥಿಗಳು ಇಲ್ಲ ಅಂತ ಅನ್ಕೋತೀನಿ ನಾನು. ಅಂದ್ರೆ ಈ ಒಂದು ಎಕ್ಸಾಮ್ ಬರೆಯೋದೇ ಈಸಿ ಅಂತ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಈ ಸರ್ವರ್ ನ ಯೂಸ್ ಮಾಡಿ ಒಂದು ಚಾಯ್ಸ್ ಎಂಟ್ರಿ ಮಾಡೋದಾಗಿರ್ಬೋದು, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಫೀಸ್ ಪೇಮೆಂಟ್ ಮಾಡೋದು ಇಷ್ಟು ಕಷ್ಟ ಅಂತ ಅನಿಸ್ತಾ ಇದೆ ಅಂತ ಅಂದ್ರೆ ದಯವಿಟ್ಟು ಕೆಇ ಅವರೇ, ನಿಮ್ಮ ಸರ್ವರ್ ಅಲ್ಲಿ ಏನಾಗಿದೆ ಅಂತನಾದ್ರೂ ತಿಳ್ಕೊಳ್ಳಿ. ಇದು ಎಲ್ಲೋ ಒಂದ್ಸರಿ ಆಯ್ತು, ಅಪರೂಪಕ್ಕಾಯ್ತು, ಅಲ್ಲೊಂದ್ಸರಿ ಆಯ್ತು, ಇಲ್ಲೊಂದ್ಸರಿ ಆಯ್ತು, ಒಪ್ಕೊಳ್ಳಂತೆ. ಅಂದ್ರೆ ನಿಮಗೆ ಅನಿಸ್ತಾ ಇದೆ ಅಲ್ವಾ, ಪ್ರತಿ ಸಾರಿನೂ ಇದೇ ಮಿಸ್ಟೇಕ್ ಆಗ್ತಾ ಇದೆ ಅಂತ ಅಂದ್ರೆ? ಒಂದು ಸಾರಿ ಆಯ್ತು, 2ನೇ ಸಾರಿ ಆಯ್ತು, 3ನೇ ಸಾರಿ ಆಯ್ತು, ಒಪ್ಕೊಳ್ಳಂತೆ. ಪ್ರತಿ ಸಾರಿನೂ ಇದೇ ಮಿಸ್ಟೇಕ್ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಸರ್ಕಾರದವರಾದ್ರೂ ಈ ಬಗ್ಗೆ ಗಮನ ಹರಿಸಿ. ನಾವು ಇರೋದನ್ನೇ ಹೇಳ್ತಾ ಇದೀವಿ, ನಾವೇನು ನೀವು ಸರ್ವರ್ ಸರಿ ಇದ್ದು ನಾವು ಸರಿ ಇಲ್ಲ ಅಂತ ಏನು ಹೇಳ್ತಾ ಇಲ್ವಲ್ಲ. ಸೊ ಸರ್ವರ್ ಸರಿ ಇದ್ದಾಗ ಖುಷಿಯಿಂದ ನಾವೇ ವಿಡಿಯೋ ಮಾಡಿ ಹೇಳಿದೀವಿ, ಸೊ ವೆರಿ ಗುಡ್ ಅಂತ ಹೇಳಿ, ಥ್ಯಾಂಕ್ ಯು ಅಂತ ಹೇಳಿ ಹೇಳಿದೀವಿ. ಬಟ್ ಸರ್ವರ್ ಕತೆ ಅಂತ ಬಂದಾಗ ಈಗ ಉಳಿದಿರುವಂತ 3 ದಿವಸದಲ್ಲಿ ನಾವು ಅಡ್ಮಿಷನ್ಗೆ ಹೋಗ್ಬೇಕು, ಫೀಸ್ ಪೇಮೆಂಟ್ ಮಾಡಬೇಕು. ನೀವು ಹೇಳ್ಬೋದು ಡೌನ್ಲೋಡ್ ಮಾಡ್ಕೊಳ್ಳೋದು 2 ನಿಮಿಷದ ಕೆಲಸ, ಮಾಡೋದಕ್ಕೆ ಏನಿದೆ, ಬಟ್ ಸರ್ವರ್ ಸರಿ ಆಗ್ಬೇಕಲ್ವಾ. ಸೊ ದಯವಿಟ್ಟು ತಮ್ಮ ಸರ್ವರ್ ಅನ್ನ ಕೆಇ ಅವರು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಬಹಳ ಬೇಜಾರಿನಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಇದರ ಜೊತೆಗೆ ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಅನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು 1 ಲಕ್ಷ ರೂಪಾಯಿ ಡಿಪಾಸಿಟ್ ಅನ್ನ ಕಟ್ಟಿದ್ದೀರಿ, ನಿಮಗೆ ಅದು ಮೈನಸ್ ಆಗ್ಬಿಟ್ಟು ಡಿಡಕ್ಟ್ ಆಗ್ಬಿಟ್ಟು ಉಳಿದಂತಹ ಫೀಸ್ ಅನ್ನ ಕಟ್ಟೋದಕ್ಕೆ ಮಾತ್ರ ಚಲನ್ ಡೌನ್ಲೋಡ್ ಆಗುತ್ತೆ. ಈಗ ನೀವು MBBS ಗೆ 1 ಲಕ್ಷ ರೂಪಾಯಿ ಕಟ್ಟಿರ್ತೀರಿ. ಫಾರ್ ಎಕ್ಸಾಂಪಲ್ ಈಗ BAMS 75,000 ಕಾಲೇಜ್ ಸಿಕ್ಕಿದೆ, ನೀವು ಯಾವುದೇ ದುಡ್ಡು ಕಟ್ಟುವಂತ ಅವಶ್ಯಕತೆನೇ ಇಲ್ಲ. ಚಾಯ್ಸ್ 2 ತಗೊಂಡವರು ಅಥವಾ ಚಾಯ್ಸ್ 1 ತಗೊಂಡವರು ಕೂಡ ಯಾವುದೇ ದುಡ್ಡನ್ನು ಕಟ್ಟುವಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಿಮ್ಗೆ ಇಲ್ಲೇ ತೋರಿಸ್ತೀನಿ. ಈ ರೀತಿಯಾಗಿ ಬಂದ್ಬಿಡ್ತದೆ. ಈ ಒಬ್ಬ ವಿದ್ಯಾರ್ಥಿನಿಗೆ ಸೊ ಸಂಜೀವಿನಿ ಕಾಲೇಜ್ ಆಯುರ್ವೇದ ಸಿಕ್ಕಿದೆ, 75,000 ಫೀಸ್ ಇದೆ. ಫೀಸ್ ಆಲ್ರೆಡಿ 1 ಲಕ್ಷ ರೂಪಾಯಿ ಇವರು ಕಾಷನ್ ಡಿಪಾಸಿಟ್ ಪೇ ಮಾಡಿದ್ದಾರೆ, 25,000 ಎಕ್ಸೆಸ್ ಫೀಸ್ ಅನ್ನ ಕಟ್ಟಿದ್ದಾರೆ. ಆಯ್ತಾ, ಸಾರಿ, ಎಕ್ಸೆಸ್ ಫೀಸ್ 25,000 ಅಂತ ತೋರಿಸ್ತಾ ಇದೆ. ಹಾಗಾದ್ರೆ ನೀವು ಕೇಳ್ಬೋದು, ಇಂಥ ವಿದ್ಯಾರ್ಥಿಗೆ MBBS ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ವಾ? ಡೆಫಿನೆಟ್ಲಿ ಬಿಡ್ತಾರೆ. ಡೆಫಿನೆಟ್ಲಿ ಸೀಟ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ವಿದ್ಯಾರ್ಥಿಯನ್ನ ಸೊ MBBS ಗೂ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ನೀವು 1 ಲಕ್ಷ ರೂಪಾಯಿನ ಕಾಷನ್ ಡಿಪಾಸಿಟ್ ಪೇ ಮಾಡಿದ್ದೀರಿ, ಗೊತ್ತಿರ್ಲಿ. ಆದ್ರೆ ಬಹುಶಃ ಚಾಯ್ಸ್ 1 ತಗೊಂಡು ನೀವು ಅಡ್ಮಿಷನ್ ಮಾಡಿಸಿದ್ರೆ ಮಾತ್ರ MBBS ಗೆ ಕನ್ಸಿಡರ್ ಮಾಡದೇ ಇರ್ಬೋದು. ಆ ಕಾರಣಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾರ್ಯಾರು MBBS ಗೆ ಒಂದು ಚಾನ್ಸ್ ತಗೋತೀನಿ, ಆಲ್ರೆಡಿ ಕಾಷನ್ ಫೀಸ್ ಪೇಮೆಂಟ್ ಮಾಡಿದೀನಿ ಅಂತ ಇದ್ರೆ ದಯವಿಟ್ಟು ಚಾಯ್ಸ್ 2 ಅನ್ನ ತಗೊಂಡು ಮುಂದೋಗಿ, ಚಾಯ್ಸ್ 2 ಅನ್ನ ತಗೊಂಡು ಮುಂದೋಗಿ. ರೈಟ್? ಸೊ ಬಹಳ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, 1,12,000 ಫೀಸ್ ಇದೆ, 1 ಲಕ್ಷ ರೂಪಾಯಿ ನೀವು ಡಿಪಾಸಿಟ್ ಕಟ್ಟಿದಿರಿ, ನಿಮಗೆ ಈಗ 12,000 ರೂಪಾಯಿ ಪೇ ಮಾಡೋದಕ್ಕೆ ಅಷ್ಟೇ ಕೇಳ್ತದೆ. ಅಥವಾ 1,20,000 ರೂಪಾಯಿ ಫೀಸ್ ಇದ್ರೆ 20,000 ಪೇಮೆಂಟ್ ಮಾಡೋದಕ್ಕೆ ಅಷ್ಟೇ ಕೇಳ್ತದೆ. 1 ಲಕ್ಷ ರೂಪಾಯಿನ ಡಿಡಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದು ಸೇಮ್ ಸಿಸ್ಟಮ್ ಆಗಿರೋದಕ್ಕೆ ಇದು ಕರೆಕ್ಟ್ ಇದೆ, ಇದರಲ್ಲಿ ಏನು ತಪ್ಪಿಲ್ಲ ಕೆಇ ಅವರ ಕಡೆಯಿಂದ.
ಓಕೆ, ಆ ಕಾರಣಕ್ಕೆ ನೀವು ಏನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಕೌನ್ಸಿಲಿಂಗಿಗೆ MBBS ಕನ್ಸಿಡರ್ ಮಾಡೇ ಮಾಡ್ತಾರೆ ಇಫ್ ದೇರ್ ಇಸ್ ಎ ಇನ್ಕ್ರೀಸ್ ಇನ್ ಸೀಟ್. ಓಕೆ, ಸೊ ಈಗ ಯಾರ್ದೋ ಒಬ್ರದ್ದು 39,000 ಹಾರ್ಟಿಕಲ್ಚರ್ ಫೀಸ್ ಬರ್ತದೆ, ಅವರು ಚಾಯ್ಸ್ 2 ತಗೋತಾರೆ. ನೀವೇನ್ ಚಿಂತೆ ಮಾಡಬೇಡಿ, ಆಲ್ರೆಡಿ ನೀವು 1 ಲಕ್ಷ ರೂಪಾಯಿ ಪೇ ಮಾಡಿದ್ರೆ ಸೊ ಮೈನಸ್ ಆಗ್ಬಿಟ್ಟು ಎಕ್ಸೆಸ್ ಫೀಸೇ ತೋರಿಸ್ತದೆ ಹೊರತು ನೀವು ಯಾವುದೇ ರೀತಿ ಫೀಸ್ ಅನ್ನ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ರೈಟ್, ಸೊ ಇದಿಷ್ಟು ನಿಮಗೋಸ್ಕರ. ಬಟ್ KE ಅವರೇ ದಯವಿಟ್ಟು ತಮ್ಮ ಸರ್ವರ್ ಅನ್ನ ಫಾಸ್ಟ್ ಮಾಡಿ, ಸೊ ಸರ್ವರ್ ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ಸೋ ದಟ್ ನಮ್ಮ ವಿದ್ಯಾರ್ಥಿಗಳು ಯಾವುದೇ ತ್ರಾಸ್ ಇಲ್ದೇನೆ, ಟೆನ್ಷನ್ ಇಲ್ದೇನೆ ತಮ್ಮ ಒಂದು ಕೆಲಸವನ್ನು ಮಾಡುವಂತಾಗಿ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.